ಹಲೋ, ಹೇಗಿದ್ದೀರಪ್ಪ ಎಲ್ಲ? ಗಿಣ್ಣಾಲಿದೆಯಪ್ಪ. ಗಿಣ್ಣಾಲಿನಲ್ಲಿ ಒಂದು ರೆಸಿಪಿ ಕೊಡ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೆಸಿಪಿ ಹಾಕ್ತೀನಿ, ಓಕೆನಾ? ಫ್ರೆಂಡ್ಸ್ ಕಡೆಯಿಂದ ಗಿಣ್ಣಾಲು ಸಿಕ್ಕಿದೆಯಪ್ಪ. ಅದರಲ್ಲಿ ಗಿಣ್ಣಾಲು ಸ್ವಲ್ಪ ಅಪರೂಪದ್ದಲ್ವಾ. ನೋಡಿಪ್ಪ, ಹಾಲು ತೊಗೊಂಡಿದ್ದೀನಿ, ಅಕ್ಕಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತೀನಪ್ಪ, ಬೆಲ್ಲ ಕರಗಲಿ. ಬೆಲ್ಲ ಕರಗಿಸ್ಕೊಂಡು ಇಟ್ಕೊಳ್ಳಿ. ಏನಾದರೂ ಇದ್ದರೆ ಬೆಲ್ಲದಲ್ಲಿ ಸೋಸ್ಬೋದಲ್ಲ. ಕಾಯಿ ತುರಿದಿದ್ದು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಗಸಗಸೆ, ಓಕೆನಪ್ಪ? ನೋಡಿಪ್ಪ, ಅವಲಕ್ಕಿನ ಸ್ವಲ್ಪ ಈ ಥರ ಜರಡಿ ಹಿಡ್ಕೊಂಬಿಡಿಪ್ಪ. ಡಸ್ಟ್ ಏನಾದರೂ ಇದ್ದರೆ ಅದರಲ್ಲಿ ಡಸ್ಟ್ ಇದ್ದೇ ಇರುತ್ತೆ ಅವಲಕ್ಕಿನಲ್ಲಿ. ಈ ಥರ ಚೆನ್ನಾಗಿ ಜರಡಿ ಹಿಡ್ಕೊಂಬಿಡಿ, ಏಕೆಂದರೆ ಹಾಗೆ ಹಾಕೋದಿಲ್ವ ಇದನ್ನು, ಅದಕ್ಕೆ ನಡೀತಾರೆ. ಈಗ ಬಾಣಲಿಗೆ ಹಾಕ್ಕೊಳ್ಳಿಪ್ಪ. ಡಸ್ಟೆಲ್ಲ ಒಟ್ಟೋಗುತ್ತೆ. ಈಗ ಬಾಣಲಿಗೆ ಹಾಕ್ಕೊಳ್ಳಿ. ನೀವು ಗೊಜ್ಜು ಅವಲಕ್ಕಿ ಮಾಡುವಾಗೂ ಅಷ್ಟೇ ಈ ಥರ ಜರಡಿ ಹಿಡಿದು ಸ್ವಲ್ಪ ಹುರಿತೀರಲ್ವ, ಚೆನ್ನಾಗಿರುತ್ತೆ. ಲೈಟಾಗಿ ಸ್ವಲ್ಪ ಡಸ್ಟೆಲ್ಲ ಹೊರಟೋಗುತ್ತೆ. ಲೈಟಾಗಿ ಹುರಿದ್ಬಿಟ್ಟು ಮಾಡೋಕ್ಕೆ. ಇದನ್ನು ಅಷ್ಟೇ ಸ್ವಲ್ಪ ಕೆಂಪಿಗೆ ಹುರಿಬೇಕಪ್ಪ. ನೋಡಿಪ್ಪ, ಸೌಂಡ್ ಬರ್ತಾಯಿದೆ ಅಲ್ವಾ? ನೋಡಿ, ಚಟ ಚಟ ಅಂತ. ನೋಡಿ, ಈ ಥರ ಹಾಡಿಸ್ಕೊಳ್ಳಿ. ಇನ್ನು ಸ್ವಲ್ಪ ಏನಾದರೂ ಡಸ್ಟ್ ಇದ್ರೂ ಅವಲಕ್ಕಿನಲ್ಲಿ ಇವಾಗ ಹುರಿದಾಗ ಕಡಿಮೆ ಆಗಿಬಿಡುತ್ತೆ ಅದು. ನೋಡಿ, ಸೌಂಡ್ ಬರ್ತಾಯಿದಲ್ಲ. ಈ ಥರ ಹುರ್ಕೊಳ್ಳಿ. ಗಮ್ ಅನ್ನತ್ತೆ. ಅವಾಗ ನಿಮಗೆ ಗಿಣ್ಣ ತಿನ್ಬೇಕಾದ್ರೆ ಗಮ್ ಅನ್ನತ್ತೆ, ಅವಲಕ್ಕಿದು ಘಮ, ಓಕೆನಾ? ನೋಡಿಪ್ಪ, ಏಲಕ್ಕಿ, ಗಸಗಸೆ ಹಾಕ್ಕೊಂಡಿದ್ದೀನಿ ಬಾಣಲೆಗೆ. ತುಂಬ ಕಡಿಮೆ ಉರಿನಲ್ಲಿ ಇದನ್ನು ಆಡಿಸ್ಕೊಳ್ಳಿ. ಗಸಗಸೆ ಚೆನ್ನಾಗಿ ಹಾಕಬೇಕು. ಸಣ್ಣ ಉರಿನಲ್ಲಿ ಗಮ್ ಅಂತ ಹಾಕಬೇಕು. ಇದು ತೆಂಗಿನಕಾಯಿ ಇದಕ್ಕೆ ಹಾಕೋತೀನಪ್ಪ. ತೆಂಗಿನಕಾಯಿನೂ ಅಷ್ಟೇ ಕಪ್ಪದೆಲ್ಲ ಇದು ಮಾಡ್ಕೋಬೇಡಿ, ತುರಿಬೇಡಿ. ಸ್ವಲ್ಪ ಆದಷ್ಟು ಬೆಳ್ಳಗೆ ತುರ್ಕೊಳ್ಳಿ ಸ್ವೀಟ್ಗಳು ಮಾಡುವಾಗ. ನೋಡಿಪ್ಪ, ಇಷ್ಟಾಗಿದೆ ಅಲ್ವಾ? ಕೆಂಪು, ತುಂಬ ಕೆಂಪು ಬೇಡ. ನೋಡಿ, ಜಾರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ರ್ ಮಾಡ್ಕೋಬೇಕಪ್ಪ. ಈ ಥರ ಎಲ್ಲ ತೆಕ್ಕೊಳ್ಳಿ. ಬಾಣಲಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದನ್ನು ನೈಸಾಗಿ ಗ್ರೈಂಡ್ರ್ ಮಾಡಪ್ಪ. ನೋಡಿಪ್ಪ, ನೈಸಾಗಿ ಆಗಿದೆ ನೋಡಿ. ಈ ಥರ ನೈಸಾಗಿ ಹಾಕ್ಕೊಳ್ಳಿ. ಗಸಗಸೆ ಎಲ್ಲ ಆಗಬೇಕಲ್ಲ, ಓಕೆನಾ? ನೋಡಿಪ್ಪ, ಸ್ವಲ್ಪ ದಪ್ಪದೇ ಬಾಣಲೆ ಇಟ್ಕೊಳ್ಳಿ, ತೆಳುವುದು ಇಡಬೇಡಿ, ಏಕೆಂದರೆ ಹಾಲು ಹೊತ್ತು ಬಿಡುತ್ತೆ. ನೋಡಿ, ಹಾಲು ಹಾಕ್ತಾಯಿದ್ದೀನಿ. ಈ ಥರ ಗಿಣ್ಣಾಲು ಸಿಗೋದು ಅದರಲ್ಲೂ ಬೆಂಗಳೂರಿನಲ್ಲಿ. ನೋಡಿ, ಏನಾದರೂ ಇದ್ದರೆಪ್ಪ, ನೋಡಿ ಒಂಚೂರು ಏನೋ ಬಂದಿದೆ ನೋಡಿ, ಕಾಣಿಸುತ್ತಾ? ಏನಾದರೂ ಇದ್ದರೆ ಒಂಚೂರು ಫಿಲ್ಟ್ರ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ನೋಡಿ, ಇದು ಸ್ವಲ್ಪ ನೀವು ಕೈ ಆಡಿಸ್ಬೇಕಪ್ಪ. ಇದು ಸ್ಪೂನ್ ತೊಗೊಂಡು ಸ್ವಲ್ಪ ತಳ ಹೊತ್ತಬಾರ್ದು. ಇದು ಸ್ವಲ್ಪ ಸಣ್ಣೂರಿನಲ್ಲಿ ಸ್ವಲ್ಪ ಹಾಲು ಕುದಿಬೇಕು. ನನಗೆ ಸ್ವಲ್ಪ ಕಾಯೋವರೆಗೆ ಒಂಚೂರು ಜೋರು ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ನೋಡಿಪ್ಪ, ಸ್ವಲ್ಪ ಕೂಡ ತಳ ಹೊತ್ತಬಾರ್ದು. ನೋಡಿ, ತಳ ಹೊತ್ತಿಲ್ಲ. ಎಷ್ಟು ಚೆನ್ನಾಗಿ ಕಾದಿದೆ ಹಾಲಂತ. ಇದು ಹಾಲು ಚೆನ್ನಾಗಿ ಕಾಯಬೇಕು ಫಸ್ಟು. ಈಗ ಬೆಲ್ಲ ನೆನೆಸಿಟ್ಟಿದ್ದೀನಲ್ಲಪ್ಪ, ನೋಡಿ. ಇದನ್ನು ಹಾಕ್ತೀನಿ, ಬೆಲ್ಲ. ಬೆಲ್ಲ ಇನ್ನು ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಬೋದು. ಸ್ವಲ್ಪ ಸಿಹಿ ಕಡಿಮೆ ಆದರೆ ಹಾಕ್ಕೋಬೋದು. ಈಗ ನೋಡಿ, ಇದು ಹಾಲು ಒಡಿಬೇಕು. ಹಾಲು ಹೊಡೆದ್ರೇ ನೋಡಿ ಬಂತಾ? ಈಗ ಹಾಲು ಚೆನ್ನಾಗಿ ಕಾದ್ಮೇಲೆ ನೋಡಿ ಈ ಥರ ಬೆಲ್ಲ ಹಾಕಬೇಕು. ನೋಡಿ, ಇದು ಒಡೆದ್ರೇನೇಪ್ಪ ಗಿಣ್ಣು ಅನ್ನಿಸ್ಕೊಡೋದು.
ಚೆನ್ನಾಗಿ ಹೊಡಿತೆ ನೋಡಿ. ನೋಡಿಪ್ಪ ಈ ಥರ ಒಂದು ಕುದೀಲಿ. ಇದು ಹಾಲು ಜೊತೆ ಚೆನ್ನಾಗಿ ಹೊಡ್ಕೋತು. ಈಗ ಕಾಯಿ ಗಸಗಸೆ ನೈಸಾಗಿ ಹಾಕ್ಕೊಂಡಿದ್ದೀರಲ್ಲಪ್ಪ ಅದನ್ನು ಹಾಕಿ. ಕಾಯಿ ಗಸಗಸೆಗೂ ಅಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ತುಂಬ ನೀರು ಹಾಕ್ಕೊಂಬಿಟ್ರೆ ಆಮೇಲೆ ಹಾಲು ಕಡಿಮೆ ಇತ್ತು ಚೆನ್ನಾಗಿರಲ್ಲ ಟೇಸ್ಟು. ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ಆಗಿದೆ ನೋಡಿ. ಕಾಯಿ ಗಸಗಸೆನೂ ಸ್ವಲ್ಪ ಆಡಿಸಿ. ನೋಡ್ದಾ ಎಷ್ಟು ಚೆನ್ನಾಗಾಯ್ತಂತ ಗಿಣ್ಣು. ನೋಡಿ ಬೆಲ್ಲನೂ ಸ್ವಲ್ಪ ಕುದಿಲಿಪ್ಪ. ಬೆಲ್ಲನ ಒಳ್ಳೆ ಗಮ್ ಅಂತದೆ. ಈ ಥರ ಎಲ್ಲ ಮಿಕ್ಸ್ ಆಗಿ ಕುದ್ರೆ ಗಮ್ ಅನ್ನುತ್ತೆ. ಈಗ ಅವಲಕ್ಕಿ ಹಾಕ್ಕೊಳ್ಳಿಪ್ಪ. ಅವಲಕ್ಕಿನೂ ಅಷ್ಟೇ ನೀವು ಹುರಿದ ಮೇಲೆ ಕೂಡ ಒಂದು ಸಲ ಜರಡಿ ಇಟ್ಕೊಳ್ಳಿ, ಇನ್ನೂ ಕ್ಲೀನ್ ಬೇಕಂದರೆ. ಇದಕ್ಕೇನು ಮೆಜರ್ಮೆಂಟ್ ಬೇಕಾಗಿಲ್ಲಪ್ಪ. ಸ್ವಲ್ಪ ಅವಲಕ್ಕಿ ಏನಾದರೂ ಹುಳಿ ತಂದರೆ ಹುರಿದಿರೋದು ಒಂಚೂರು ಉಪ್ಪು ಖಾರದ ಪುಡಿ ಉದುರಿಸ್ಬಿಟ್ಟು ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸಾಗಿರುತ್ತೆ ತಿನ್ನಲಿಕ್ಕೆ. ಸ್ವಲ್ಪ ಜಾಸ್ತಿ ಹುರಿದ್ರೂ ಏನೂ ಆಗಲ್ಲ. ಮೆಜರ್ಮೆಂಟ್ ಬೇಕಂತ ಇಲ್ಲ. ಅಡುಗೆಗೆ ಮಾತ್ರ ಪ್ರಾಕ್ಟಿಕಲ್ ಬೇಕಪ್ಪ. ಏನೇ ಹುಳಿಲಿ ಏನೇ ಕಡಿಮೆ ಆಗಲಿ ಸರಿ ಮಾಡ್ಕೋಬೇಕಷ್ಟೆ ಅಲ್ವಾ. ನೋಡಿ ಇನ್ನು ಸ್ವಲ್ಪ ಹಾಕ್ತೀನಿ. ನೋಡಿ ಘಮ ಬರ್ತಾ ಇದೆಯಾ ಗಿಣ್ಣಿಂದು. ಇದು ಇನ್ನೊಂದು ಏನು ಗೊತ್ತಪ್ಪ, ಸ್ವಲ್ಪ ಹರಳಿದ ಮೇಲೆ ಅವಲಕ್ಕಿ ಗಟ್ಟಿ ಬಂದುಬಿಡುತ್ತೆ. ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದಿಡಿ ಬೆಲ್ಲದ್ದು ಸ್ವಲ್ಪ ನೀರಿದ್ದರೆ ಏನು ವೇಸ್ಟ್ ಆಗಲ್ಲ. ನೋಡಿ ಈಗ ಗಟ್ಟಿ ಬರುತ್ತೆಪ್ಪ. ಒಂದೆರಡು ನಿಮಿಷ ಬೇಯಲಿ. 2 ನಿಮಿಷ, ಜಾಸ್ತಿ ಬೇಡಪ್ಪ. ಇದೇನು ಜಾಸ್ತಿ ಬೇಯಬೇಕಂತ ಇಲ್ಲ. ಓಕೆನಾ. ನೋಡಿಪ್ಪ ಸ್ವಲ್ಪ ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಗೋಡಂಬಿ, ಇದು ಅಷ್ಟೇ ಸಿಮ್ಮಲ್ಲೇ ಇದು ಮಾಡಿಪ್ಪ ಆದಷ್ಟು. ಸಣ್ಣ ಉರಿ ಇಟ್ಟಿದ್ದೀನಿ. ಒಂದು 2-3 ನಿಮಿಷ ಸಾಕು. ಅದಕ್ಕೆ ಹರಳ್ಕೊಂಡ್ಬಿಡುತ್ತೆ ಅವಲಕ್ಕಿ ಎಲ್ಲ. ನೋಡಿ ಸಣ್ಣ ಉರಿನಲ್ಲೇ ಇದು ಮಾಡಿ ಆದಷ್ಟು ಗರಿಗರಿಯಾಗಿ ಕೆಂಪಗಾಗಲಿ. ಈಗ ದ್ರಾಕ್ಷಿ ಹಾಕ್ಕೊಳ್ಳಿಪ್ಪ. ನೋಡಿಪ್ಪ ಇಷ್ಟು ಕೆಂಪಗಾಗಲಿ, ಚೆನ್ನಾಗಿರುತ್ತೆ. ಸಣ್ಣ ಉರಿನಲ್ಲಿ ಕೆಂಪಗಾಗಬೇಕು. ಹಸಿ ಇದ್ದರೆ ತಿನ್ನಲಿಕ್ಕಾಗಲ್ಲಪ್ಪ ಅದರಲ್ಲಿ. ಈಗ ಇದಕ್ಕೆ ಬಗ್ಗಿಸ್ತೀನಿಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ ಗಿಣ್ಣಂತ ಅಲ್ಲ. ನೋಡಿಪ್ಪ ಚೆನ್ನಾಗಾಗಿದೆ. ಮಗುಗೆ ತಾಯಿ ಹಾಲು ಮೊದಲನೇದೇ ತಾಯಿ ಹಾಲು ಕೊಡಬೇಕು ಅಂತಾರೆ ಅಲ್ವಪ್ಪ. ಅದ್ರಲ್ಲಿ ತುಂಬ ಸ್ಟ್ರಾಂಗ್ ಇದೆ ಅದರಲ್ಲಿ ಆ ತಾಯಿ ಹಾಲಿನಲ್ಲಿ ಅಂತ. ಇದು ಕೂಡ ಅಷ್ಟೇ ನೋಡಿ. ಗಿಣ್ಣು ನಾವು ಫಸ್ಟ್ ಎಲ್ಲ ತಿಂತಾಯಿದ್ವಿ, ಇವಾಗೆಲ್ಲ ಗಿಣ್ಣು ಬೇಡ ಬೇಡ ಅಂತಾರೆ. ಎಷ್ಟು ಒಳ್ಳೆ ಇದೆ ಇವೆಲ್ಲ ಅಲ್ವಾ. ತಿನ್ನಬೇಕಪ್ಪ ಎಲ್ಲ. ಸ್ವಲ್ಪ ಸ್ವಲ್ಪ ಆಗಲಿ ತಿನ್ನಬೇಕು. ಮಕ್ಕಳಿಗೆ ಏನೋ ಒಂದು ಬೇರೆ ಏನೋ ಹೇಳಿಬಿಟ್ಟು ತಿನ್ನಿಸ್ಬೇಕು ಒಂಚೂರು. ನೋಡಿ ಚೆನ್ನಾಗಿದೆಯಾ. ಇದರಲ್ಲಿ ಎಷ್ಟು ಥರ ಒಂದು 3-4 ಥರ ಮಾಡ್ಬೋದು ಗಿಣ್ಣು. ಇನ್ನು ಆದರೆ ಇನ್ನೊಂದು ಸಲ ನೋಡಿಸ್ತೀನಿಪ್ಪ ಬೇರೆ ಟೈಪ್. ಓಕೆನಾ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚೆನ್ನಾಗಿದೆಯಾ ಲೈಕ್ ಮಾಡಿ. ನೋಡಿಪ್ಪ 1/2 ಅವರ್ ಆದಮೇಲೆ ನೋಡಿ ಈ ಥರ ಆಗುತ್ತೆ. ಇಷ್ಟು ಗಟ್ಟಿ ಆಗುತ್ತೆ. ಅದಕ್ಕೆ ಮೊದಲು ಪಾಯಸದ ಥರನೂ ತಿನ್ಬೋದು ನೀವು. ಆಮೇಲೆ ಈ ಥರನೂ ಗಟ್ಟಿಗಿರುತ್ತೆ. ಬೋಲ್ಗೆ ಹಾಕ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. 1/2 ಅವರ್ ಆದಮೇಲೆ ಇಷ್ಟು ಗಟ್ಟಿ ಬಂದುಬಿಡುತ್ತೆ ನೋಡಿ. ಅಷ್ಟು ತೆಳು ಇತ್ತಲ್ಲ ಪಾಯಸದ ಥರ, ಈ ಥರ ಆಗುತ್ತೆ. ಓಕೆನಾ.